ನಿಮ್ಮ ಬಳಿ ಯಾವುದೇ ಭಾರತ್ ಗ್ಯಾಸ್, HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಇದ್ರೆ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಜಾಗತಿಕ ಮಟ್ಟದಲ್ಲಿ ಈಗಾಗಲೇ ಯುದ್ಧಗಳು ಆರಂಭಗೊಂಡಿದ್ದು, ಸಾರ್ವಜನಿಕರು ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತೀಯರು ಅಡುಗೆ ಅನಿಲಕ್ಕಾಗಿ ಗ್ಯಾಸ್ ಏಜೆನ್ಸಿಗಳತ್ತ ಸಿಲಿಂಡರ್ ತುಂಬಿಸಿಕೊಳ್ಳಲು ಅಲೆಯುತ್ತಿದ್ದಾರೆ. ಅದರಲ್ಲೂ ಹೋಟೆಲ್ ಹಾಗೂ ಕಮರ್ಷಿಯಲ್ ಬಳಕೆದಾರರು ದುಪ್ಪಟ್ಟು ಹಣವನ್ನು ನೀಡಿ ಸಿಲಿಂಡರ್ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನೂ ಕೂಡ ಯುದ್ಧ ಬಿಕ್ಕಟ್ಟು ಬಗೆಹರಿಯದೇ ಇರುವ ಕಾರಣಕ್ಕಾಗಿ ಸಿಲಿಂಡರ್ ಬಿಕ್ಕಟ್ಟು ಎದುರಾಗಿದ್ದು, ಸಾರ್ವಜನಿಕರಿಗೆ ಹಾಗೂ ಜನಸಾಮಾನ್ಯರಿಗೆ ಅಡುಗೆ ಅನಿಲ ದೊರೆಯದಂಥ ಪರಿಸ್ಥಿತಿ ಎದುರಾಗಿದ್ದು, ಈಗ ಕೇಂದ್ರ ಸರ್ಕಾರವು ಮನೆ ಬಳಕೆಯ LPG ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವ ಎಲ್ಲ ಗ್ರಾಹಕರಿಗೂ ಹೊಸ ರೂಲ್ಸ್ ಜಾರಿಗೊಳಿಸಿದ್ದು, ತಪ್ಪದೆ ಪ್ರತಿಯೊಬ್ಬ LPG ಗ್ಯಾಸ್ ಗ್ರಾಹಕರು ಈ ವಿಷಯ ತಿಳಿದುಕೊಳ್ಳುವುದು ಕಡ್ಡಾಯ. ಇಲ್ಲಾಂದ್ರೆ ನಿಮಗೆ ಯಾವುದೇ LPG ಗ್ಯಾಸ್ ಸಿಲಿಂಡರ್ ಸಿಗಲ್ಲ. ಹಾಗೂ ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರೂ ಕೂಡ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ ಬರುವುದಿಲ್ಲ. ಬನ್ನಿ, ಇಷ್ಟಕ್ಕೂ ನೀವು ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಗ್ರಾಹಕರಾಗಿದ್ದರೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಷಯ ಅವರಿಗೂ ಕೂಡ ತಿಳಿಸಿ. ಡಿಜಿಟಲ್ ನೀತಿಗಳ ಅಡಿಯಲ್ಲಿ ಈಗ ಆನ್ಲೈನ್ ಬುಕಿಂಗ್ ಪ್ರಮಾಣ 98% ತಲುಪಿದ್ದು, ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಡೆಲಿವರಿ ಆಥರೈಸೇಷನ್ ಕೋಡ್ ಕಡ್ಡಾಯ. ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ಮನೆ ಬಾಗಿಲಿಗೆ ಬಂದಾಗ ಬರೀ ಹಣ ಕೊಟ್ಟರೆ ಸಾಲದು. ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಡೆಲಿವರಿ ಆಥರೈಸೇಷನ್ ಕೋಡನ್ನು ತೋರಿಸುವುದು ಕಡ್ಡಾಯವಾಗಿದೆ. ಈ ಕೋಡ್ ಪರಿಶೀಲನೆಯಾದ ನಂತರವೇ ಡೆಲಿವರಿ ಬಾಯ್ ಸಿಲಿಂಡರ್ ಹಸ್ತಾಂತರಿಸಲಿದ್ದಾನೆ. ಇದರಿಂದ ಸಿಲಿಂಡರ್ ಬೇರೆಯವರ ಪಾಲಾಗುವುದು ತಪ್ಪುತ್ತದೆ. ಕರ್ನಾಟಕದಾದ್ಯಂತ ರಾಜ್ಯಗಳಿಗೆ ಕೆಲಸಕ್ಕಾಗಿ ಬರುವ ವಲಸೆ ಕಾರ್ಮಿಕರಿಗಾಗಿ ಸರ್ಕಾರ 5 kg ಸಿಲಿಂಡರ್ನ ದಾಸ್ತಾನನ್ನು ದ್ವಿಗುಣಗೊಳಿಸಿದೆ. ಬ್ಯಾಚುಲರ್ಸ್ ಮತ್ತು ಸಣ್ಣ ಕುಟುಂಬಗಳಿಗೆ ಇದು ಅನುಕೂಲಕರವಾಗಿದ್ದು, ಈಗಾಗಲೇ 69,000ಕ್ಕೂ ಹೆಚ್ಚು ಇಂತಹ ಸಣ್ಣ ಸಿಲಿಂಡರ್ಗಳು ಮಾರಾಟವಾಗಿವೆ. ಸಿಲಿಂಡರ್ ಹೊತ್ತು ತರುವ ತಲೆನೋವು ಬೇಡ ಎನ್ನುವವರಿಗಾಗಿ ಸರ್ಕಾರ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸೌಲಭ್ಯವನ್ನು ವೇಗವಾಗಿ ಒದಗಿಸುತ್ತಿದೆ. ಬೆಂಗಳೂರಿನಂಥ ನಗರಗಳಲ್ಲಿ ಸಾವಿರಾರು ಗ್ರಾಹಕರು ಈಗಾಗಲೇ ಪೈಪ್ಡ್ ಗ್ಯಾಸ್ಗೆ ಶಿಫ್ಟ್ ಆಗುತ್ತಿದ್ದಾರೆ. ಇದರೊಂದಿಗೆ ತ್ಯಾಜ್ಯದಿಂದ ಇಂಧನ ಉತ್ಪಾದಿಸುವ ಸಂಕುಚಿತ ಜೈವಿಕ ಅನಿಲ ನೀತಿಗೂ ಸರ್ಕಾರ ಆದ್ಯತೆ ನೀಡುತ್ತಿದ್ದು, ಇದು ಪರಿಸರ ರಕ್ಷಣೆಗೆ ಪೂರಕವಾಗಿದೆ. ರಾಜ್ಯದಲ್ಲಿ ಸಾರ್ವಜನಿಕ ವಲಯದ ಕಂಪನಿಗಳ ಅನಿಲ ಬಳಸುವವರ ಸಂಖ್ಯೆ 62% ಹೆಚ್ಚಾಗಿದೆ. ಕೃಷಿ ಕ್ಷೇತ್ರದ ಬೆನ್ನೆಲುಬಾಗಿರುವ ರಸಗೊಬ್ಬರ ಕಾರ್ಖಾನೆಗಳಿಗೆ ಗ್ಯಾಸ್ ಪೂರೈಕೆಯನ್ನು 95%ಕ್ಕೆ ಹೆಚ್ಚಿಸಲಾಗಿದೆ. ಇದರಿಂದ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗುವಂತಾಗಲಿದೆ. ಗ್ಯಾಸ್ ಏಜೆನ್ಸಿಯಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿಕೊಳ್ಳಿ ಮತ್ತು ಕೇವಲ DAC ಕೋಡ್ ಬಂದಾಗ ಮಾತ್ರ ಸಿಲಿಂಡರ್ ಸ್ವೀಕರಿಸಿ ಸುರಕ್ಷಿತವಾಗಿರಿ ಎಂದು ಸರ್ಕಾರ ತಿಳಿಸಿದೆ. ಜಾಗತಿಕ ಯುದ್ಧ ಬಿಕ್ಕಟ್ಟಿನ ಮಧ್ಯೆ ಮನೆ ಬಳಕೆಯ LPG ಗ್ಯಾಸ್ ದರ ಗಗನ ಮುಟ್ಟುತ್ತಿದ್ದು, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿದೆ. ಈ ಬಗ್ಗೆ ನೀವೇನಂತೀರಾ? ಗ್ರಾಹಕರಾಗಿರುವ ನಾವೆಲ್ಲರೂ ಪ್ರತಿ ಸಿಲಿಂಡರ್ ಬೆಲೆ ಎಷ್ಟಿರಬೇಕು ಹಾಗೂ ಎಷ್ಟಕ್ಕೆ ದೊರೆಯಬೇಕು ಎನ್ನುವ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ. ಧನ್ಯವಾದಗಳು.